ಅಲ್ಲ ಹುಡುಗಿ, ನೀ ಬರಬಾರ್ದನ ನೋಡ. ನೀ ಬರ್ಲಾರ್ದಕ್ಕೆ ಎಷ್ಟು ಮಾತಾಡಿದ್ರು ಗೊತ್ತಾನ ಊರನ್ ಮಂದಿ. ಅಯ್ಯ ಸಂಕಟ ತಗೋ ಅವ್ರ ಅತ್ತಿಗೆ, ಅದಕ್ಕೆ ಬಂದಿಲ್ಲ ಅದಕ್ಕೆ ಮಾಡಿಲ್ಲ ಹಂಗೆ ಹಿಂಗೆ ಅಂತೇಳಿ ಒಂದ ಎರಡ ಮಾತಾಡಿದ್ದು. ಬರ್ಬೇಕಿತ್ತು ನೀನು. ಯಾವ್ಯಾಕೆ ಊರ್ ಬಿಡಾಡಿ ಅಂದಾಕಿ ನನ್ನ ಹೊಟ್ಟೆ ಬೆಂಕಿ ಬಿದ್ದಿರೋದು ನನಗೆ ಗೊತ್ತು. ಯಾವ್ಯಾಕೆ ಏನು ಮಾತಾಡಿದ್ರು ನನಗೇನಾಗಬೇಕಾಗೈತಿ? ಹೌದು, ನನಗೆ ಸಂಕಟಾನ. ಹೌದ್ರಿ ಎತ್ತಿಯಾರ ನಂಗೆ ಸಂಕಟಾನ. ಅವ್ರ ಮನೆ ಕಟ್ಕೊಂಡಿದ್ದು ನೋಡಿ ನಂಗೆ ಸಂಕಟಾನ ಬೀಳಾಕತ್ತೈತಿ. ಮತ್ತೇನೇನೈತಿ? ನನ್ನ ಮಗ ಅಲ್ಲಿ ಕುಂತತಿ ಕೋರ್ಟ್ ಕೇಸ್ ಅಂತ ನಾವು ಓಡಾಡಕತ್ತೀವಿ, ಇವ್ರ ಮನೆ ಕಟ್ಕೊಂಡು ಜಲ್ಸ ಹೊಡ್ಯಾಕತ್ತಾರೆ. ಮತ್ತೆ ನಂಗೆ ಸಂಕಟ ಆಗಂಗಿಲ್ಲ ಮತ್ತೆ. ಅದಕ್ಕೆ ನಾ ಅಲ್ಲಿಗೆ ಬರಕ್ಕೆ ಹೋಗಲಿಲ್ಲ, ಅವು ಮನೆಯಾಗಿದ್ರು ಮಾತು ಆಡ್ಸಕ್ಕೆ ಹೋಗಲಿಲ್ಲ ನಾನು ಅಷ್ಟೇ. ಎದಕ್ಕವ ಅಷ್ಟು ಸಿಟ್ಟು ಮಾಡೋದರ ಏನೈತಿ? ಅಲ್ಲ ನಿನ್ನ ಗಂಡು ಬಂದವ, ನಿನ್ನ ಗಂಡು ಬಂದ, ಎಲ್ಲಾರನ್ನೂ ನಕ್ಕೊಂತ ಮಾತಾಡ್ಸಿದ, ಚಂದಾಗೆ ಮುಗೀತು ಕಾರ್ಯ ಎಲ್ಲ. ಪೂಜೆ ಆತು, ಅಣ್ಣ ತಮ್ಮ ಖುಷಿ ಖುಷಿಲಿ ಅವೇನೋ ಪೋಟ ಪಾಟ ತಕ್ಕೊಳಕತ್ತಿದ್ವು, ಎಲ್ಲ ಚಂದಾಗೆ ಆತವ. ನೀವು ಒಬ್ಬಿಗೆ ಬಂದುಬಿಟ್ಟಿದ್ರೆ ಇದು ಯಾಗದ್ಲಾಗಲಾಟಿ ಏನು ಇರ್ತಾನೂ ಇರಲಿಲ್ಲ. ಯಾಕೆ ಇನ್ನೊಬ್ಬರ ಮನಸ್ಸಿಗೆ ನೋವಾಗಿತ್ತು, ಅವ್ರವರ ನಿನ್ನ ಮನಸ್ಸಿಗೆ ಯಾಕಿದ್ ಮಾಡ್ತಿದ್ರೆ? ಏನು ಬೇಡ್ರವ, ಎಲ್ಲ ನಾವು ಹೇಳ್ಬೇಕ ನಿಮ್ಗೆ. ನೀವ ಶಾಣ್ಯರಾಗಿ ತಿಳ್ಕೊಬೇಕವ, ಹೌದಿಲ್ಲ? ಏನು ನೀವೇನು ದಡ್ರ ನೀವು? ಹಾಂ ಹೇಳ. ಸಂಬಂಧ ಕೂಡ್ಸಿಟ್ಕೋಬೇಕು. ಈಗ ನಿನ್ನ ಮಗ ಮಾಡಿದ ಸಗಣಿ ತಿನ್ನು ಯಾವಾರ ತಮ್ಮ ಹೋಗ್ಯಾನ ಜೈಲಿಗೆ, ಹೌದಾ? ಅದಕ್ಕೆ ಅವ್ರು ಏನು ಮಾಡ್ಬೇಕು? ನೀ ಅದಕ್ಕೆ ಸಿಟ್ಟು ಮಾಡ್ಕೊಂಡು ಯಾರ ಕಾರ್ಯಕ್ಕೂ ನಾ ಬರೋದಿಲ್ಲ ಅಂತೇಳಿ ನೀ ಕುಂದ್ರದು ಇದು ಹೆಂಗನ್ವ ನಂಗೇನು ಸರಿ ಅಂತ ಅನ್ನಿಸ್ಲಿಲ್ಲ. ಏನು ಹೋಗಲಿ ಬಿಡು, ಹೇಳಷ್ಟು ನಾವು ಹೇಳ್ತೇವೆ. ಮತ್ತು ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ನಾವರಿಗೆ ಏನು ಮಾಡೋಕ್ಕತ್ತೆ, ಹೌದಿಲ್ಲ? ಅನ್ರಿ ಏನೇನಂತೀರನ್ರಿ? ಇವತ್ತು ಆಯ್ಕೊಂಡಾಳ ಬಿಡಾಡಿ ಮಗಳಿಗೆ ಮದುವೆ ಫಿಕ್ಸ್ ಆತಂತ. ಅದ ಊರ ಅಡ್ಡಾಡಿ ಎಲ್ಲ ಅವ್ನ ಕುಟ್ಟು ಮುಗಿಸಿ ಹೊಟ್ಟಾಗಿನ ತೊಳಸಿ ಈಗ ಮದುವೆ ಮಾಡ್ಕೊಳಕತ್ತಾಳ. ಅದು ಯಾವನ್ ಸಿಕ್ಕನ ಏನ ಅವಂಗೆ ನೀ ವಿಚಾರ ಗೊತ್ತಿಲ್ಲ, ಯಾರಿಗೆ ಗೊತ್ತು? ಇದನ್ನು ಮಾತ್ರ ನಾ ಇಷ್ಟಕ್ಕೆ ಬಿಡೋದಿಲ್ಲ. ಯಾವುದೋ ಊರ ಹೆಸರು ಹೇಳಿದ್ಲಲ್ಲಕ್ಕಿ, ಯಾವುದೋ ಊರ ಹೆಸರು ಹೇಳಿದ್ಲಲ್ಲ, ಕಲ್ಗಟ್ಟಿಗೆನ ಯಾವುದೋ ಹೇಳಿದ್ಲಲ್ಲ. ಮಾಡಲಿ ಮಗನ ಮದುವೆ ಮಾಡ್ತಾಳ ನನ್ನ ಮಗಳದಿಕ್ಕೆ. ಅಲ್ಲೇ ಹೋಗ್ತಾನೆ ಇವತ್ತು, ಅಲ್ಲೇ ಹೋಗ್ತಾನೆ. ಹೋಗಿ ಮನೆ ಹುಡುಕಿ ಚರಿತ್ರೆ ಎಲ್ಲ ಹೇಳಿ ಬರಲಿಲ್ಲ ಅಂದ್ರೆ ನಮ್ಮಪ್ಪನ ಮಗಳ ಅಲ್ಲ ನಾನು ನೋಡ್ತೀರ. ಇಷ್ಟು ಸಂತಿರ್ಬೇಕು ಇವರಿಗೆ. ಮದ್ವೆ ತಪ್ಸೇ ಬರ್ತಾನೆ ಅದನ್ನು ನೋಡ್ತೀರ. ಏನ ಅಂದೆಲ್ಲ? ಯಾಕೆ ಬಂದಿದ್ಲು? ಅದ ನಿನ್ನ ಮಗ ಇಟ್ಕೊಂಡಿದ್ನಲ್ಲ ಆಕೆ ಬಂದಿದ್ಲು. ಆಕೆ ಅಂತಂದ್ರೆ ಏನ, ಆಕೆ ಅವ್ರವ್ ಬಂದಿದ್ಲು. ಅವ್ರವ್ ಬಂದು ಮಗಳಿಗೆ ಲಗ್ನದಾಗೈತಿ ಅಂತ ಹೇಳಕ್ಕೆ ಬಂದಾಳ. ನನ್ನ ಮಗಗೆ ಹುಚ್ಚಿಡ್ದು ಸಾಯ್ಬೇಕಂತವ. ಅಲ್ಲೇ ಸಾಯಿಸ್ತೇನೆ ಹುಚ್ಚಿಡ್ದು ಯಾರು ಸಾಯ್ತಾರ ಅಂತೇಳಿ ಗೊತ್ತಾಕತ್ತಿ ಈಗಕ್ಕಿಗೆ. ಏನ ಗೊತ್ತು ಮಾಡ್ಸೆ ಕೈ ಬಿಡ್ತೇನೆ. ನನ್ನ ಎದುರಿಗೆ ಬಂದು ಮಾತಾಡಿದ್ಲಲ್ಲಕ್ಕಿ, ಯಾಕಾರ ಮಾತಾಡಿದ್ನಿ ಏನ, ಯಾಕೆ ಬೇಕಾಗಿತ್ತಪ್ಪ ನನಗೆ ಅಂತ ಅನ್ಬೇಕಕ್ಕಿ. ಏನ ಇದನ್ನೇನು ನಾನು ಇಷ್ಟಕ್ಕೆ ಬಿಡೋದಿಲ್ಲ, ಇಷ್ಟಕ್ಕೆ ಮಾತ್ರ ನಾ ಬಿಡೋದಿಲ್ಲ ಇದನ್ನು. ಮುಗಿತಾ? ತಮ್ಮನ ಮನೆ ಕಾರ್ಯದೆಲ್ಲ ಚಂದಾಗಿ ಮುಗಿತಾ? ಹೊಟ್ಟೆ ತುಂಬ ಕಂಟು ಮಠ ತಿಂದು ಬಂದ್ರೆ ಗುದ್ಲಿ ಪೂಜೆ ಆಗಿನ ಮನೆ ಅಂತ ಕಟ್ಟಕ್ಕೆ ಶುರು ಮಾಡ್ತಾರೆ. ಅಲ್ಲ, ಭೂಮಿ ಪೂಜೆ ಆಗಿನ ನಾಳಿಂದನೇ ಶುರು ಮಾಡ್ತಾರೆ ಬಿಡು. ನಿಂತು ಒಂಚೂರು ನೀರು ಹೊಡಿ ಕೆಲಸನೂ ನೀವೇ ಮಾಡಿರಿ. ಯಾಕಂದ್ರೆ ಅವ್ರು ವಾಚ್ಮನ್ ಇಟ್ಟಿಲ್ಲಲ್ಲ, ನೀವೇ ಒಂಚೂರು ವಾಚ್ಮನ್ ಹಾಕಿರಿ. ಮಾಡಕ್ಕಂತೂ ಕೆಲಸ ಇಲ್ಲಲ್ಲ ಹೆಂಗಿದ್ರು ಈಗ ಸದ್ಯಕ್ಕೆ. ಎದಕ್ಕೆ ಹಂಗೆ ಮಾತಾಡ್ತಿ? ಎದಕ್ಕೆ ಹಂಗೆ ಮಾತಾಡ್ತಿ? ಎದಕ್ಕೆ ನಾ ಹಂಗೆ ಮಾತಾಡ್ತೀನಿ ಅಂತ ಗೊತ್ತಿಲ್ಲ ನಿಮಗೆ? ನಾನು ಬಂದಿಲ್ಲ ಅಂತೇಳಿ ಏನೋ ಯಾವ್ಯಾಕೆ ಏನೋ ಆಡ್ಕೊಂಡು ನಕ್ಲಂತೆ. ಯಾವ್ಯಾಕೆ ಆಡ್ಕೊಂಡಿರ್ತಾಳ ಎಲ್ಲವೈಕಿ ಮುಂದಿನೂ ಈಕೆದಾಳಲ್ಲ ಪುಣ್ಯಾತ್ಗಿತ್ತಿ. ಈ ಗೌರಿಯರ ಅವನ ಎಲ್ಲರ ಮುಂದೆ ಡಂಗ್ರ ಹೊಡೆದಿರ್ತಾಳ. ಅಕ್ಕ ಯಾರ ಮುಂದೆ ನಾನೇನು ಡಂಗ್ರ ಹೊಡೆದಿಲ್ಲ, ನಮ್ಮ ಅವನು ಡಂಗ್ರ ಹೊಡೆದಿಲ್ಲ. ನೀವು ಹಾಗೆಲ್ಲ ಮಾತಾಡಬೇಡ್ರಿ. ಊರನ್ ಮಂದಿಗೆ ನೀವು ಗೊತ್ತಿಲ್ಲನ? ಎಲ್ಲರಿಗೂ ಗೊತ್ತೈತಿ. ಅವರು ಯಾಕೆ ನಿಮ್ಮ ಅಕ್ಕ ಬಂದಿಲ್ಲ ಅಂತ ನನ್ನೂ ಕೇಳ್ಯಾರ, ಯಾಕೆ ನಿಮ್ಮ ಬೀಗ್ತಿ ಬಂದಿಲ್ಲ ಅಂತೇಳಿ ಈಗ ನಮ್ಮ ಅವನು ಕೇಳ್ಯಾರ. ಬಂದಾರಿ ಬಂದಿಲ್ಲ ಅಂತಾನೆ ಹೇಳ್ಬೇಕಲ್ಲ, ಬಂದಾರಿಗೆ ಬಂದಾರ ಅಂತಾನೆ ಹೇಳ್ಬೇಕು. ಮತ್ತೇನು ಸುಮ್ಮನೆ ಬಂದಾರ್ರಿ ಒಳಗದಾರ್ರಿ ಅಂತ ಹೇಳ್ಬೇಕಾ? ಹೇಳ್ಬೇಕಿತ್ತು. ಮತ್ತು ನಿನ್ಗಷ್ಟು ಮನಿ ಮರ್ಯಾದೆ ಬಗ್ಗೆ ಭಾರಿ ಕಾಳಜಿ ಅಲ್ಲ, ಹೇಳ್ಬೇಕಿತ್ತು ಹಂಗಿದ್ದಕ್ಕೆ. ಅಲ್ಲ, ನೀ ಮರ್ಯಾದೆ ತೆಗ್ಯಾಕಂತೇಳಿ ನಿಂತಿ ಬಿಡು. ಇಷ್ಟು ವರ್ಷ ಆತ ನಾನು ಯಾವತ್ತು ಮನಿ ಬೇರೆ ಮಾಡ್ಕೊಂಡು ಹೋಗ್ಬೇಕನ್ನ ವಿಚಾರ ಮಾಡಿಲ್ಲ. ನೀ ಬಂದು ಇನ್ನು ವರ್ಷ 2 ವರ್ಷ ತುಂಬಿಲ್ಲ ನೆಟ್ಗ ಆಗಲೇ ಮನಿ ಬೇರೆ ಮಾಡ್ಬೇಕಂತೇಳಿ ಆಗಲೇ ಮತ್ತೆ ಅಲ್ಲಿ ಪಾಯ ತೋಡಿಸಿ ಆತಲ್ಲ. ಮತ್ತೇನೈತಿ? ಮನಿ ಮರ್ಯಾದೆ ಯಾಕವ ಉಳಿಸ್ತಿ? ಅದು ನನ್ನ ಮರ್ಯಾದೆ ನೀನು ಯಾಕವ ಉಳಿಸ್ತಿ? ಹೋಲ್ಬಿಡು, ನಾನು ಅದನ್ನ ಯಾಕೆ ಮಾತಾಡಕ್ಕೆ ಹೋಗ್ಲಿ? ನನ್ನ ಮರ್ಯಾದೆ ಉಳಿಸು ಬಿಡು, ನಮ್ಗೆ ಯಾಕೆ ಬೇಕದೆಲ್ಲ ಉಸಾಬ್ರಿ? ಅಕ್ಕ ನೀವು ಯಾಕೆ ಭಾಳ ಒಂಥರ ಇದು ಮಾತಾಡಕತ್ತೀರಕ್ಕ. ನೋಡಕ್ಕ, ನಾನು ಎಷ್ಟು ರೆಸ್ಪೆಕ್ಟ್ ಕೊಟ್ಟು ನಿಮಗೆ ನಡ್ಕೊಳತ್ತೀನಿ. ನೀವು ಅಂತೀರಿ ಸಂಕಟ ನನ್ನ ಮನೆ ಕಟ್ಟಾತಿರೋದು ಹಂಗೆ ಹಿಂಗೆ ಅಂತೇಳಿ. ಮತ್ತೇನು ಸಾಯತನ ನಿಮ್ಮ ಕಾಲು ಬಿಡ್ದಾಗ ಬಿದ್ದಿರ್ಬೇಕಿತ್ತನ ನನ್ನ ಗಂಡ? ಅದ್ಗೆಮ್ಮ ಅಂತೇಳಿ ನೀವು ಮದ್ವಿಗಿಂತ ಮುಂಚೆ ಮದ್ವೆ ತಪ್ಸಕ್ಕೆ ನೋಡಿದವರು. ನೀವು ಹೆಂಗಂತ ಗೊತ್ತಿದ್ದ ಮೇಲೂ ನಿಮ್ಮ ಜೊತೆಗೆ ಇಷ್ಟು ದಿನ ಇದ್ದಿದ್ದೇ ಹೆಚ್ಚು. ನಾವು ನಿಮಗೆ ಹಂಗಲ್ಲ. ನನ್ನ ಗಂಡ ದುಡಿಯೋದೆಲ್ಲ ನಿಮಗೆ ಕೊಟ್ರೆ ನನ್ನ ಗಂಡ ಭಾರಿ ಒಳ್ಳೆವ, ನಾನು ಒಳ್ಳೆಕ್ಕಿ ಕೊಡ್ತಾ ಇಲ್ಲಲ್ಲ, ಅದಕ್ಕೆ ನಿಮ್ಗೆ ಇಷ್ಟ ಆಗೋಲ್ತು, ಸಮಾಧಾನ ಆಗೋಲ್ತು. ನೋಡ, ನಿನ್ನ ಗಂಡನ ಕ್ಯಾ ನಾಯಿಗೆ ಬೇಕಾಗೈತೆ, ಹೋಗು ಕೊಟ್ಟಾನೇನೋ ಆದಿತ್ಯನ. ಅದ್ರ ತಕ್ಕ ನಾನು ಅವನಿಗೆ ಮುದುಕಾಗಕ್ಕೆ ಬಂದ್ರು ವಯಸ್ಸಾಗಿ ಮದುವೆ ಆಗ್ಯಾನವ. ಅವೇನು ಹರಿಯದ ಹುಡುಗಿದ್ದಾಗ ಮದುವೆ ಆಗಿಲ್ಲ. ಕೇಳ, ಹೌದಾ? ನಂಗೆ ರೊಟ್ಟಿ ಬಡ್ದು ಹಾಕೇನಿ, ಅವ್ನ ಅರಿಬಿ ಹೋಗದ್ ಹಾಕೇನಿ, ಅವ್ನದೆಲ್ಲ ಚಾಕ್ರಿನೂ ಮಾಡೇನಿ. ಅದಕ್ಕೆ ಕೊಟ್ಟಿದ್ದಾನ ಮಾಡಿದ್ದಾನೆ, ಹೋಗು. ಅದಕ್ಕೆ ಸರಿ ಹೋತು. ಓಹೋ, ರೊಕ್ಕ ಕೊಟ್ಟಾನಂತ. ರೊಕ್ಕ ಅದ್ನೇನು ಹೇಳ್ತಿ? ಮಾಡಿಕೊಟ್ಟಿಲ್ಲ ಇಷ್ಟು ದಿನ. ನನ್ನ ಗಂಡನ ಸರಿ ಸಮ ಕುದ್ರಿಸಿ ಕೂಡ ಹಾಕೇನ ಅವಂಗು. ಕೇಳವಂಗ. ಓಹೋ, ಅಡಿಗೆ ಮಾಡಿ ಹಾಕಿದ್ದನ್ನು ಹಣಸಾಕತ್ತೀರ ನೀವು ಹಂಗಾರ? ಅಲ್ಲ, ಒಂದ ಮನೆ ಒಳಗೆ ಹಂಗಾರ ಮತ್ತೆ ನನ್ನ ಗಂಡಗಂತ ಸಪ್ರೇಟಾಗಿ ಅಡುಗೆ ಮಾಡ್ತಿದ್ರ ನೀವು? ಮತ್ತೆ ನನ್ನ ಗಂಡನ ಅರ್ಬಿ ಒಗಿಬೇಕಂತೇಳಿ ಅರ್ಬಿ ಒಗಿತಿದ್ರ ನೀವು ಹಂಗಾರ? ನೋಡ, ಹೆಚ್ಚಿಗೆ ಮಾತು ಬೇಕಾಗಿಲ್ಲ. ಮನೆ ಕಟ್ಕೊಂಡು ಹೊಂಟಿ ಇಲ್ಲ, ನಿನ್ನ ಪಾಡಿಗೆ ನೀವು ಹೋಗು ತಣ್ಣಗೆ. ಏನ್ರಿ
ನನ್ಗೆ ಒಂಚೂರು ಬೇರೆ ಕೆಲಸ ಐತಿ ನಾ ಒಂಚೂರು ನನ್ನ ತವ್ರ ಮನೆ ಕಡೆ ಹೋಗ್ಬರ್ತೇನೆ ಏನ ಬರ್ತೇನೆ ಹೊಳ್ಳಿ ಸಂಜೆ ಆಕತಿ ಏನ ಸಂಜೆ ಆಕತ್ ನಾ ಬರೋದು ಅಲ್ಲೇ ಈಗ ಅದಕ್ಕೆ ಇದ್ಕಿದ್ದಂಗ ಸ್ವಲ್ಪ ನನ್ನ ಮನಸ್ಸು ಶಾಂತಿ ಹೊಂಟನಿ ಕಿರಿಕಿರಿ ಮಾಡಕ್ ಹೋಗ್ಬೇಡ್ರಿ ಏನ ಈ ಮನೆಯಾಗ ಇದ್ದವ್ರು ಎಲ್ಲರೂ ವಾರಾರ್ಗಟ್ಲೆ ಹೋಗಿ ತವ್ರ ಮನೆಯಾಗ ಕುಂತಿದ್ದು ಬರ್ತಾರ ನಾ ಯಾ ಸುಡ್ಗಾಡಕ್ ಹೋಗೋದೈತಿ ಸಂಜೆ ಮಟ್ಟ ಹೊಳ್ಳಿ ಬರ್ತೇನೆ ಅಂತ ಹೇಳಕತ್ತಿಲ್ಲ ಬರ್ತೇನೆ ಹೊಳ್ಳಿ ಬರ್ತೇನೆ ಎದಕ್ಕೆ ಓದ್ಲಿಕ್ಕೆ ಇಷ್ಟ ಬಡ್ಸಿ ಏನ ಬಿಡು ತಮ್ಮ ಅಣ್ಣ ಏನಾರ ಫೋನ್ ಗಿನ್ ಮಾಡ್ಯಾರ ಏನು ಯಾರಿಗೆ ಗೊತ್ತಾಳಗೋಲ್ಲ ಅವ ಅವ ತಡಿಯವ ಒಂಚೂರು ನಿನ್ ಜೋಡಿ ಮಾತಾಡ್ಬೇಕು ಯವ್ವ ಅಲ್ಲೇ ಒಳಗೆ ನಿಮ್ಮ ಅಪ್ಪ ಅದಾನ ಮಾತಾಡೋಗ ಅಪ್ಪ ಓ ಬಾರ ಪೈತ್ರ ಯಪ್ಪ ಅಷ್ಟು ಅವಸರಲೇ ಎಲ್ಲಿ ಓಡೋದ್ಲಿಕ್ಕೆ ಏನ ತವ್ರ ಮನೆ ಭಾರಿ ಕೆಲಸ ಐತಂತೆ ಅದಕ್ಕೆ ಹೋದ್ಲು ತವ್ರ ಮನೆಗೆ ಹೌದಾ ಯಪ್ಪ ನಿನ್ ಜೋಡಿನ ಒಟ್ಟು ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ ಏನಾತವ ಕುಂದ್ರಪ್ಪ ಅಪ್ಪ ಜ್ಯೋತಿ ಅಂದ್ಲ ಹೀಗೇನು ನೀವು ಲಾಯರ್ ಕಡೆ ಹೋಗಿ ಭೇಟಿಯಾಗಿರಲ್ಲ ಲಾಯರ್ ಬರಬರಿ ಇಲ್ಲ ಅಂತ ಬರೀ ರೊಕ್ಕ ಕೇಳೋದಂತ ಸೋಲು ಕೇಸ್ನು ಗೆಲ್ತತಿ ಅಂತಾನಂತ ಮುಕ್ಕುಳೆ ರೊಕ್ಕ ಪೀಕಿಂದ ಕಡೆಗೆ ಸೋತ್ರಿ ನಾವೇನು ಮಾಡೋದಂತ ಕೈ ಎತ್ತಿ ಬಿಡ್ತಾನಂತ ಅಂತ ಲಾಯರ್ ಕಡೆ ಹೋಗ್ಯಾರ ತಪ್ಪು ಹೆಂಗಿದ್ರು ಮೇಲೆ ಕಾಣಕತ್ತೈತಿ ಹುಡುಗಿಗೆ ಮೋಸ ಮಾಡ್ಯಾನ ಬೇಕಾದಷ್ಟು ಆಮೇಲೆ ಕೆಲವೊಂದು ಅದೇನ ಅಂತ ಇನ್ನೊಂದೇನೋ ಹಗರಣ ಮಾಡ್ಯಾನಲ್ಲ ಅದ್ರಾಗೂ ಸಿಕ್ಕೊಂತಾನ ಏನೋ ಗೊತ್ತಿಲ್ಲ ಸುಮ್ಮನೆ ರೊಕ್ಕ ಹಾಕಿ ಅತ್ತಿ ಮಾವ ಇಬ್ರು ಬೀದಿಗೆ ಬಿದ್ದಿದ್ದಾರೆ ಹಿಂದಾಗಡೆ ಏನೋ ಕೈಯ ಕಾಲ ಹಿಡ್ದು ತಪ್ಪಾತ್ರಿ ಕೇಸ್ ವಾಪಸ್ ತಗೋರಿ ಅಂತ ಹೇಳಿದ್ರೆ ಬಿಡ್ತಾರ ಅದನ್ನು ಬಿಟ್ಟು ಸುಮ್ಮನೆ ಕೋರ್ಟು ಕೇಸ್ ಅಂತ ಅಲ್ಕೊಂತ ಕುಂತ್ರೆ ಲಾಯರಿಗೆ ರೊಕ್ಕ ಬಡ್ದು ಸಾಕಕ್ಕಾರ ಮುದ್ದತ್ತಿದ್ದಾಗೆಲ್ಲ ಬರ್ಬೇಕಾಕತಿ ಇವೆಲ್ಲ ತ್ರಾಸು ಅತ್ತಿಗೆ ಹೇಳು ಮಾವು ಹೇಳು ಅಂದ್ಲ ಅದಕ್ಕೆ ಬಂದೆ ಹೇಳಕ್ಕೆ ಯವ್ವ ಎಲ್ಲ ನಿಮ್ಮ ಅವ್ನು ಕುಣಿತಾಳ ಒಂದಳ್ತಿ ಕುಣಿತಾಳ ಕೈಯಾಗ ಇನ್ನೊಂದು ರೊಕ್ಕ ಉಳ್ದಾವಲ್ಲ ಯಾವಾಗ ಖರ್ಚು ಮಾಡೇನೆ ಅನ್ನಕತ್ತಾಳಿಗ ಅವನ್ನ ನಾನು ಏನು ಮಾಡಲಿ ಯಾರಿಗೆ ಅಂತ ಹೇಳಿ ಸಾಕಾಗೈತವ ನನಗಂತೂ ಕರೆನಾತಾಗ ಯಾಕಾರ ಈ ಸುಳೆ ಮಗನ ಹಡ್ದಿದ್ದೇನೆ ಅನ್ನಂಗಾಗೈತೆ ನನಗತ್ತ ಸುಮ್ಮನೆ ಒಬ್ಬಿಗೆ ಹುಟ್ಟಿದ್ದಿ ಸುಮ್ಮನೆ ಒಂದ ಮಗಳಂತೆ ಕಣ್ಣು ಮುಚ್ಕೊಂಡಿದ್ದಿದ್ರೆ ಆಗಿ ಹೋಗ್ಬಿಟ್ಟಿರ್ತಿತ್ತಾಗ ಈ ಸುಳೆ ಮಗ ಯಾಕೆ ಹುಟ್ಟ್ಯಾನ ಅನ್ನಂಗಾಗ್ಬಿಟ್ಟತ್ತಾಗ ಹುಟ್ಟಿದ್ರು ಇಲ್ಲೇ ಎಲ್ಲರೂ ದನ ಕಾಸಕಾರ ಬಿಟ್ಟಿದ್ರಕ್ಕಿತ್ತು ಮಗ ಓದಿ ದೊಡ್ಡ ಏನೋ ಕಡ್ದು ಕಟ್ಟಿ ಹಾಕ್ತಾನ ಅಂತೇಳಿ ಅಲ್ಲಿ ಕಳಿಸಿದ್ರೆ ಈ ನಮನಿ ಮಾಡ್ಕೊಂಬಂದು ಕುಂತ್ನಲ್ಲ ಅನ್ನೋದೇ ದೊಡ್ಡ ಚಿಂತೆ ಆಗ್ಬಿಟ್ಟತಿ ಊರಾಗ ಎಲ್ಲಿ ನೋಡಿದ್ರು ತಲೆ ತಗ್ಸು ಬಾಳೆ ಎಲ್ಲಿ ಗುಡಿ ಬಾಗಲ್ಲ ಹೋಗಿ ಕುಂದಿರ್ತಿದ್ದೆ ಅಲ್ಲಿ ಕುಂದ್ರಕ್ಕೆ ಮನ್ಸಿಲ್ಲ ಯಾಕಂದ್ರೆ ಏನಾತಪ್ಪ ಮಗಂದು ಅಂತಾರೆ ಹಂಗಾಗಿ ಅಲ್ಲಿ ಹೋಗಿಲ್ಲ ಎಲ್ಲಿ ಬಸವನ ಅಂಗಡಿ ಕಡೆ ಹೋಗಿಲ್ಲ ಚಾದ ಅಂಗಡಿ ಕಡೆ ಹೋಗಿ ಕಾಲಿಟ್ಟಿಲ್ಲ ಎಲ್ಲಿ ಇಲ್ಲ ಹೊಲ ಮನಿ ಯಾಕಂದ್ರೆ ಹಿಂಗೆ ಅಂತ ಕೇಳ್ತಾರ ಅಂತೇಳಿ ಏನು ಮಾಡೋದೈತಿ ಎಲ್ಲ ನನ್ನ ಹಣೆ ಬಾರ ಈಗ ಅವನ್ ಕುಣತಂತೆ ಬಿಡಕ್ಕಾಗಲ್ಲಪ್ಪ ವಿಚಾರ ಮಾಡಂಗಾರ ರೊಕ್ಕ ಹೋದ್ರ ಅವಂದು ಹೋಗಂಗಿಲ್ಲ ಮನಿದು ಹೋಕೈತಿ ತೊಂದರೆ ಆದ್ರೆ ನಿನಗೂ ಆಕತಿ ಒಂದು ಮಾತು ಕೇಳ್ತೀನಿ ತಪ್ಪು ತಿಳಿಬೇಡವಾ ಏನಪ್ಪ ಅದು ಸುಡ್ಗಾಡು ಬೆಂಗಳೂರು ಅದು ಅಲ್ಲಿಗೆ ಒಂಚೂರು ನಾನು ನೀನು ಹೋಗಿ ಬರೋಣ ನಾವು ಬೇಕಾರೆ ಪಾಪ ನಮ್ಮ ತಮ್ಮ ಶಿವಲಿಂಗ ಕರೆದ್ರೆ ಬರ್ತತ್ತದು ಏನು ಮಾಡ್ತಾನೆ ಗೊತ್ತಿಲ್ಲ ಹೋಗ್ಲಿ ಬಿಡ ನಾನು ನೀನು ಹೋಗಿ ಒಂಚೂರು ತಪ್ಪಾಗೈತಿ ಹಿಂಗೆ ಅಂತೇಳಿ ಕೇಸ್ ವಾಪಸ್ ತಗೋರಿ ಅಂತ ಬೇಡ್ಕೊಂಡು ಜೊತೆಗೆ ಲಾಯರ್ಗೆ ಕೇಸ್ ಗೆಲ್ಲದಲ್ಲಪ್ಪ ನೀ ರೊಕ್ಕ ಪಕ್ಕ ಕೀಳ್ಬೇಡ ನಮ್ಮ ಹತ್ರ ರೊಕ್ಕಿಲ್ಲ ಅಂತ ಹೇಳಿ ಇದೀನಿ ಇಲ್ಲಿಗೆ ಮುಗಿಸೋಣ ಅಂತ ಅಪ್ಪ ನಾನು ಬರ್ಬೇಕಂದ್ರೆ ನನ್ನ ಗಂಡನ ಕೇಳ್ಬೇಕಪ್ಪ ಹೌದಾ ನಿನ್ನ ಗಂಡನ ಒಂದು ಮಾತು ಕೇಳಿ ನೋಡವ ಅಲ್ಲ ಗಿರ್ಜಿ ಅಲ್ಲಿ ಜಗಳ ನೋಡಿದ್ದೀನಿ ಇಲ್ಲ ಜಗಳ ಯಾರ್ದ ಅಯ್ಯೋ ದೇವ್ರೆ ಹೆಂಗಾರ ಜಗಳನ ನೋಡಿಲ್ಲದ ಯವ್ವ ಈಕಿ ಶಾಂತಕ್ಕನ ಅತ್ತಿಗಿದು ಈಕಿದು ಮಾಯ ಒಂದು ಜಗಳ ಬಿದ್ದುಳ್ಳಾಡ್ ಹೊಡೆದಾಡಕತ್ತಾವ ಪಾತಿ ಎತ್ತಕೊಂಡು ನೋಡಿ ಬಂದಾಳ ಗೊತ್ತರ ಹೌದಾ ಎದ್ರ ಸಂಬಂಧ ಎದ್ರ ಸಂಬಂಧ ಅಂತಂದ್ರೆ ಅದ ಈಕಿ ನನ್ನ ಕಣ್ಣೀರಿಂದ ನೀವು ತಿನ್ನಾತೀರಿ ಹಂಗೆ ಏನೇನ ಬೈದ್ಲಂತಪ್ಪ ಏನಾದ್ ಬೈದ್ರು ಬೈಕೊಲ್ ಬಿಡು ಹಾಳಾಗೋಲಿ ಸುಮ್ಮನೆ ಇರ್ಬೇಕಾ ಇಲ್ಲ ಆಕಿಗೆ ಈಗಿರೋ ಪರಿಸ್ಥಿತಿ ಒಳಗೆ ಈ ಕೆರೆ ಯಾಕೆ ಹೋಗಿ ಹಂಗೆ ಅನ್ಬೇಕು ನೋಡು ಹೌದಿಲ್ಲ ಉರ್ದಂಗೆ ಆಗೈತೆ ಸಿಟ್ಟು ಬಂದೈತೆ ತಗ ನೀನು ಹಚ್ಚಿನಿ ಅಂತ ಬಿದ್ದುಳ್ಳಾಡಿ ಹೊಡೆದಾಡಕತ್ತಾವ ಹೌದಾ ಅಯ್ಯೋ ದೇವ್ರೇ ಏನು ಹೇಳ್ತೀವಕ್ಕೆ ಹೌದು ಇವತ್ತು ನಾನು ಅಲ್ಲಿ ಫಂಕ್ಷನ್ನಾಗ ಇದ್ನಲ್ಲ ಬಂದಿಲ್ಲಕ್ಕೆ ಬರ್ತಾಳೆ ಹಂಗೆ ಸಮಾಧಾನ ಆಗಿರ್ಬೇಕಲ್ಲ ಬರಲ್ ಬಿಡ ಅದು ಭಾಳ ಇಸ್ಕಾತಿಗೆ ಸಂಕಟ ಬಡಿಕೆ ಐತದು ಅದು ಅಲ್ಲದೆ ಆಕಿಗೆ ಇವು ಮನೆ ಕಟ್ಟಾಕತ್ತಾರಲ್ಲ ಅನ್ನೋದೇ ಒಂದು ದೊಡ್ಡ ಬೇಜಾರು ಆಕಿಗೆ ಹೋದ ಬಿಟ್ಬಿಡ್ಬೇಕು ಬರಲಿಲ್ಲ ಸಂಕಟ ಬಿಟ್ಕೊಂಡು ಬರೋದಕ್ಕಿಂತ ಸಂಕಟ ಬಿಟ್ಕೊಂಡು ಬರ್ಲಾರ್ದಂಗೆ ಇರೋದ ಒಳ್ಳೇದು ಹೌದಿಲ್ಲ ಅದಕ್ಕೆ ಬರಲಿಲ್ಲ ಬಿಡು ಅಂತ ಸುಮ್ಮನಾದ್ರಂತವ್ರು ಅಡುಗೆ ಏನು ಮಾಡಿದ್ದೆ ಅಡುಗೆ ಇದು ರೊಟ್ಟಿ ಪಲ್ಯ ಅನ್ನ ಸಾರು ಮತ್ತೇನು ಮ್ಯಾಗೋಸ್ ನೀರು ನಮ್ಮನೆಗೆ ವಿಶೇಷ ಏನಿರ್ತೈತಿ ಹೇಳು ಅಲ್ಲ ವಿಶೇಷ ಏನೂ ಇರಲ್ಲ ನಿಮ್ಮನೆ ರೊಟ್ಟಿ ಪಲ್ಯನಾರ ಮಾಡ್ತೀರಿ ನಮ್ಮನೆ ರೊಟ್ಟಿ ಕಾಣ್ಬೇಕಂದ್ರೆ ಯಾವಾಗ ಏನದು ಅಪರ್ಯುಗಕ್ಕೆ ನಾನು ಸುಸಿ ರೊಟ್ಟಿನೇ ಮಾಡಲ್ಲ ಅದಕ್ಕೆ ಏನು ಸುಡ್ಗಾಡ ಚಿತ್ರಾನ್ನ ಮೊಸರನ್ನ ಒಗ್ಗರಣೆ ಅನ್ನ ಪುಳಿಯೋಗರಿ ಪಲಾವು ಅನ್ನ ಸಾರು ರೈಸ್ ಬಾತು ಸುಡ್ಗಾಡ ಅದನ್ನು ಒಂದು ಮಾಡಿ ಬಡಿತಾಳ ತಿಂದು ಕೈಕಾಲನ ಶಕ್ತಿ ಬಳ ಅನ್ನಂಗೆ ಹೊಂಟಿರ್ತತ್ ನೋಡು ನನ್ನ ಮಗ್ಗು ಅನ್ನ ಉಣ್ಣೋದು ರುಡ ಬಿದ್ದುಬಿಟ್ಟೈತಿ ತಿತ್ತಾಗ ಬರೀ ಅದು ಅನ್ನನ ಅಂತವ ಅಲ್ಕಟ್ಬೇಡೆ ಹೆಂತಿಗೆ ಜಾಡಿಸಿ ತಗೋದು ನೆಟ್ಗೆ ರೊಟ್ಟಿ ಪಲ್ಯ ಮಾಡ ಅಂತೆ ಅನ್ಬೇಕ ಬೇಡ ಇಲ್ಲವ ಬರೀ ಅನ್ನನ ತಿಂತಾನಂತತಿ ಹೆಂತಿಗೆ ಜಾಡ್ಸೋದ್ರ ನಡಿಬೇಕಲ್ವ ನೀ ಅಂತಿ ಬದಿ ಅಂತೇಳಿ
ಯಾರು ಹೊಡಿತಾರ ಈಗಿನ ಕಾಲದವ್ರು ನಮ್ಮ ಕಾಲದಾಗಿತ್ತು ಗಂಡುಗಳು ಹೆಂಡ್ತ್ಯಾರನ್ನ ಹೊಡಿಯೋದು ಈಗೆಲ್ಲ ಗಂಡುಗಳು ಹೆಂಡ್ತ್ಯಾರನ್ನ ಹಂಗೆ ಹೊಡ್ಯಂಗಿಲ್ಲ ಈಗ ಸಮಾನತೆ ಭಾಳ ಈಗ ಏನಪ್ಪ ಅಂದ್ರೆ ನಿನಗೆ ಎಷ್ಟು ಮರ್ಯಾದೆ ಐತೆ ನನಗೂ ಅಷ್ಟು ಮರ್ಯಾದೆ ನನ್ನ ಹೊಡ್ಯಕ್ಕೆ ನೀ ಯಾರು ಅಂತಾರ ಹೆಂಡ್ತಿಗಳು ನಮ್ಮಪ್ಪ ನಮ್ಮವನು ಹೊಡೆದಿಲ್ಲ ನೀ ಹಂಗೆ ಹೊಡಿತಿ ಅಂತ ಕೇಳ್ತಾರ ಅದು ಕರೆ ಅನ್ನ ಹೊಡೆಯಂಗಿಲ್ಲ ಈಗಿನಾರು ಮತ್ತೆ ಪರಕ ಹೋಗಿದ್ದೇನೆ ಊರ ಕಡೆ ಎಲ್ಲಿ ಊರ ಕಡೆ ಹೋಲಿವ ನೀನು ಅಂದಲ್ಲ ಗಂಡ ಮನೆ ಕಡೆದ್ದು ಒಟ್ಟು ಆಸ್ತಿ ಬರ್ಬೇಕು ಇವ ಅಂತ ಓಡೋಗ್ಯಾನ ನಾನು ಅದನ್ನ ಕೋರ್ಟ್ನಾಗ ಅಡ್ಡಾಡಿ ಇಸ್ಕೋಬೇಕು ಅಂತೇಳಿ ಯವ್ವ ಕೋರ್ಟಿಗೆ ಹೋದ್ರ ಲಾಯರ್ಗೆ ಮಾತಾಡಿದ್ರೆ ರೊಕ್ಕ ಕೊಡ್ಬೇಕವ ನನ್ನ ಮಗ ಕೊಡಾಕ ಹಿಂದೆ ಮುಂದೆ ಮಾಡ್ತಾನ ಆಸ್ತಿ ಬಂದ್ರೆ ನಾಳೆ ನನ್ನ ಕುಣ್ಯಾಗ ಇಟ್ಕೊಂಡು ಹೋಗ್ತೇನೆ ನಾನು ಇವಾಗ ಬರ್ತೈತಿಲ್ಲ ಇವ ಅದ್ಯಾಕ ಅಂತ ನಾನಾರ ಏನು ಮಾಡ್ಲಿ ಗಿರ್ಜಿ ಒಬ್ಬಕ್ಕೆ ಓಡಾಡಿ ಏನು ಮಾಡಲಿ ಇವ ಇವ ಅಟ್ಟು ಅಡ್ಡಾಡೋಣ ಅದು ಎಷ್ಟು ಖರ್ಚೈತೆ ಮಾಡೋಣ ಅಂತಂದ್ರೆ ನನಗೂ ಒಂದು ಧೈರ್ಯ ಮಾಡಾಕ ಹುಮ್ಮಸ್ಸಿರ್ತಿತ್ತು ಇವ ಮಾಡವಲ್ಲ ಮಟ್ಟವಲ್ಲ ನಾನಾರ ಎದಕ್ಕೆ ಗುದ್ದಾಡ್ಲಾಗಿರ್ಜಿ ಹೋಲ ತಗೊಳಾಗ ಯಾರು ತಿಂದು ಹೋಗೋಲ್ ರೊಕ್ಕ ತಗಂತೇಳಿ ಕೈಯೇ ಬಿಟ್ಟು ನೋಡುವ ಹೌದಾ ಅದು ಕರೆ ಅನ್ನ ಏನು ಭಾಳ ಬರ್ತೈತೆ ಆಸ್ತಿ ಏನು ಸ್ವಲ್ಪ ಅಂತೂ ಹೇಳಂಗಿಲ್ಲ ಭಾಳ ಅಂತೂ ಹೇಳಂಗಿಲ್ಲ ಹೇಳ್ಬೇಕಂದ್ರೆ ಒಂದು ಎಷ್ಟು ಬರ್ತೈತೆ ಅಂದ್ರೆ ಒಂದೊಂದು 2 ಎಕರೆ ಬರ್ತಿತ್ತು ಮತ್ತು ಇವು ಓಡಾಡ್ಬೇಕಲ್ಲ ಅದ್ರ ತಕ್ಕ ಅವು ಅಣ್ಣ ತಮ್ಮಗಳು ಬಿಡುವಲ್ರು ಅಷ್ಟು ಸಾಲ ಮಾಡೋಗ್ಯಾನ ಇಷ್ಟು ಸಾಲ ಮಾಡೋಗ್ಯಾನ ಅದಕ್ಕೆ ಸರಿ ಆತ್ರಿ ಹಂಗ್ರಿ ಹಿಂಗ್ರಿ ಅಂತಾವು ಏನು ಮಾಡ್ಬೇಕವ ಹೌದವ ನಿನ್ನ ಗಂಡ ಒಂದು ಓಡಾಗಿದ್ದೆ ಬಂತಂದ್ರೆ ಚಲೋ ಆಕ್ಕಿತ್ತವ ಎತ್ತ ಓಡಾಗ್ಯಾನ ಏನು ಎತ್ತ ಎಲ್ಲದ ನನ್ನ ಸುಳಿವ ಇಲ್ಲ ಎಲ್ಲಿ ಬಿಡಾಯವ ಏನು ಬದುಕೈತೆ ಸತ್ತತಿ ಅನ್ನೋದಾಗ ಗೊತ್ತಿಲ್ಲ ಇನ್ನು ಸುಳಿವು ಹೊಂಟಿ ನೀನು ಅರೆ ನಾವಾಗ ನಾ ತಲೆ ಕೆಡ್ತಾವ ನೋಡತ್ತಾಗ ಇವು ಮಾಡೋದು ತಗ ಅಲ್ಲ ಕಷ್ಟ ಬಂತು ಅಂದ್ಬಿಟ್ಲೆ ಎಂತಾರು ಬಿಟ್ಟು ಹಿಂಗೆ ಓಡಕ್ಕವ ಅಂದ್ರೆ ಇವು ನಾಳೆ ಇದ್ದು ಬಾಳೆ ಮಾಡ್ತಾವ ನೀವು ಹಾಂ ಬಾಳೆ ಮಾಡ್ತಾರೆ ಅವೇನು ಬಾಳೆ ಮಟ್ಟಿ ಬರ್ಲಿ ಬಿದ್ದಾವು ಅವೇನು ಬಾಳೆ ಮಾಡ್ತಾವು ಬಾ ಒಂದೆರಡು ವಿಷಯ ರೊಟ್ಟಿ ತಿಂದೋ ಬಾ ನಾನು ಈಗಿನದಾಗ ಮಾಡಿ ಹಂಚಾರಿಸಿ ಬಂದಿನಿ ಹೆಚ್ಚಿಗೆ ಮಾಡಿ ಏನು ನಿಮ್ಮ ಮನೆಗೆ ಏಟ್ ಬೇಕು ಕಟ ಮಾಡಿ ಮತ್ತು ನಾ ತಿಂದಿಂದಾಗಡೆ ಪಾಪ ನಿಮಗಿಲ್ದಂಗೆ ಆದಿತ್ತು ನಾನು ಒಂದು 5-6 ರೊಟ್ಟಿ ಹೆಚ್ಚಿಗೆ ಮಾಡಿರ್ತೇನೆ ಯಾವಾಗಲೂ ಯಾಕಂದ್ರೆ ಯಾರ ತಿನ್ನೋದ್ನ್ಯಾಗ ಬಂದ್ರೆ ಕರಿಬೇಕಾಕತ್ ನೋಡು ಕರೆದಾಗ ಅವ್ರಿಗೆ ಒಂದು ರೊಟ್ಟಿ ಹೆಚ್ಚಿಗೆ ಕೊಡಲಿಲ್ಲ ಅಂದ್ರೆ ಹಾಗಾಗಿ ಒಂದು ತಟ್ಟೆ ಹೆಚ್ಚಿಗೆ ಮಾಡ್ತೇನೆ ಯಾಕಂದ್ರೆ ಮನ್ಯಾಗ ಯಾವತ್ತು ಎಲ್ಲ ತೊಳೆದು ಸ್ವಚ್ಛ ಮಾಡಿ ಕುಂದ್ರಬಾರ್ದಂತ ಹಾಗಾಗಿ ಒಂದು ತುತ್ತು ಹೆಚ್ಚಿಗೆ ಮಾಡಿರ್ತೇನೆ ಬಾ ತಿನ್ಬಾ ಏನು ಮನ್ಯಾಗ ಉಂಡೋದಷ್ಟು ಒಳ್ಳೇದು ಮನೆಗೆ ಹಂಗಾರೆ ಸರಿ ಒಂದೆರಡು ದಿವಸ ರೊಟ್ಟಿ ಹಚ್ಚಿ ಕೊಡೋಲ್ಲ ಅಂತೂ ಶಿವಲಿಂಗ ಚಲೋ ಮನಿನ ಕಟ್ಟಾಕತ್ನವ ಅಣ್ಣ ಹೆಂಡತಿ ಮಾತು ಕೇಳಿ ಹಾಳಾಗಕತ್ತಾನ ತಮ್ಮರ ಉದ್ಧಾರ ಆಗಾಕತ್ತಾನಲ್ಲ ಅತ್ತಿ ಮಾವ ಹೆಂಗೆ ಕುಡ್ಯಾರ ನೋಡಿ ಇಲ್ಲ ಅವ್ರ ಅತ್ತಿ ನನ್ನಳೆ ಅಂತ ಬೀಗ್ತಾ ಇದ್ಲು ಒಂದು ಅತ್ತಿ ಅಯ್ಯೇ ಆಕೇನ ಒಂದೀಟು ಎದಕ್ಕೂ ಏನು ಸೋಲಂಗೆ ಕಾಣಂಗಿಲ್ಲವ ಅತ್ತಿ ಜೋರದಾಳ ಅಂತೇಳಿ ಮತ್ತೆ ಈಕಿದೇನೋ ನಡಿವಲ್ತು ಈಕಿದ ನಡೆಯಂಗಿದ್ದಿತ್ತಂದ್ರೆ ಆ ಹುಡುಗನ ನೆಮ್ಮದಿಯಾಗಿರಕ್ಕೆ ಬಿಡ್ತಿದ್ಲ ಅಯ್ಯ ಬಿಡು ಆ ಹುಡುಗಿ ಅವು ಜೋರದಾಳ ಅಂತೇಳಿ ಮತ್ತೆ ಈಕಿದ್ಲು ಏನೋ ನಡಿವಲ್ತು ಇಲ್ಲಾಂದ್ರೆ ಈಗ ಬಿಡ್ತಿದ್ಲಾ ಇಷ್ಟೊತ್ತಿಗೆ ಅವ್ರ ನಡಕ ಏನು ತಂದು ಹಾಕಿರ್ತಿದ್ಲ ಯಾರಿಗೆ ಗೊತ್ತು ಹೋಲ್ಬಿಡ ಬಾರೇ 2 ಬಿಸಿ ರೊಟ್ಟಿ ಕೊಡ್ಬಾ